ಆಕ್ಚುಲಿ 2022 ಡಿಸೆಂಬರ್ 18ನೇ ತಾರೀಕು ಮಧ್ಯಾಹ್ನ 3:45 ಟೈಮಲ್ಲಿ ಮೊದಲನೇ ವಿಡಿಯೋ ನೋಡ್ತಾ ಇತ್ತು. ಸೊ ರಾಮಿ ಮೊದಲ ವಿಡಿಯೋ ನೋಡಿದೆ. ಆ ವಿಡಿಯೋ ನೋಡಿ ಇಂಪ್ರೆಸ್ ಆದ್ಮೇಲೆ ನೆಕ್ಸ್ಟ್ ಮಂಡೇ ಟ್ಯೂಸ್ಡೇ ಆಕ್ಚುಲಿ ಸಂಡೇ ಅವತ್ತು ನಾನು ಮನೇಲಿ ಇದ್ದೆ. ನೆಕ್ಸ್ಟ್ 2 ಡೇಸ್ ಆಫೀಸ್ ಹೋದ್ಮೇಲೆ 2 ದಿವಸ ಕಂಟಿನ್ಯೂಸ್ ಆಗಿ ಇವ್ರದ್ದು ಯಾವ ವಿಡಿಯೋ ಅಪ್ಲೋಡ್ ಆಗಿದೆ ಎಲ್ಲ ವಿಡಿಯೋಗಳನ್ನ ನೋಡಿದೆ. ನೋಡಿದಾದ್ಮೇಲೆ ಏನ್ ಮಾಡಿದೆ, 3 ದಿವಸ ಅಂದ್ರೆ ಬುಧವಾರ ಬೆಳಿಗ್ಗೆ 4 ಗಂಟೆಗೆ ಎದ್ದು ನನ್ನ ಮನೆಯಿಂದ 2.5-3 ಕಿಲೋಮೀಟರ್ ಸುಮ್ಮನೆ ನಡ್ಕೊಂಡು ಹೋದೆ. ಏನಂತ ದುಡ್ಡು ಸಿಗ್ಬೋದಾ ಅಂತ, ಹಣ ಆಸ್ತಿ ಐಶ್ವರ್ಯ ಅಂತ ಹೇಳ್ಕೊಂಡು 2.5-3 ಕಿಲೋಮೀಟರ್ ಸುಮ್ಮನೆ ನಡ್ಕೊಂಡು ಹೋದೆ. ದುಡ್ಡು ಸಿಗ್ಬೋದಲ್ಲ ಭ್ರಮೆಯಿಂದ. ಆಮೇಲೆ ನನ್ಗೆ ಅರ್ಥ ಆಯ್ತು, ಸೊ ಹುಡ್ಕೊಂಡು ಹೋದ್ರೆ ಸಿಗಲ್ಲ, ದುಡ್ಡನ್ನ ನಾವು ಯಾವ ರೀತಿ ಬರ್ಮಾಡ್ಕೋಬೇಕಂತ ಕೆಲವು ಐಡಿಯಾಗಳು ಹುಡ್ಕೊಂಡೆ. ಗುರುಗಳು ಹೇಳ್ದಂಗೆ ಪ್ರತಿ ದಿವಸ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ತರ ಅಫರ್ಮೇಷನ್ ಹೇಳ್ತಾ ಇದ್ದೆ. ಮೊದಲನೇ ಬಂದು ನನಗೆ ಅನಿರೀಕ್ಷಿತವಾಗಿ ಹೆಚ್ಚು ಹಣ ಏರಳವಾಗಿ ಬರುವುದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ. ಎರಡನೇದು ಬಂದು ನನ್ನ ಎಲ್ಲಾ ಕೊಡುಗೆಗಳನ್ನು ಸಮಯಕ್ಕೆ ಸರಿಯಾಗಿ ಹಿಂದಿರುಗಿಸಿಕೊಟ್ಟಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು. ಮೂರನೇದು ಬಂದು ನನ್ನ ಆಗಾಗ ಶ್ರೀಮಂತನಾಗಿ ಮಾಡಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಹೇಳಿದೆ. ಇದನ್ನ ಬೆಳಿಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ಸಂಜೆ 9 ಸಲ. ಹಾಗೇನೆ ಇನ್ನೊಂದು ಕೆಲವು ಇದನ್ನ ಹೇಳಿದ್ರು, ಅದನ್ನ ನಾನು ಯೂಸ್ ಮಾಡಿ ಬರ್ಕೊಂಡು I am rich, I am very rich, I am a king, I am very beautiful, I am handsome, I am money maker, I am very happy, very healthy, very enthusiastic, I am very successful, I am grateful, I am powerful, I am a money maker, I am easy to attract money, wherever money comes to me easy and effortlessly. I am getting better and better every day, I am rich about it, nobody can stop me, I create happiness, I create opportunity wherever I go. What do you think of it? There are no opportunities, build goodness, I create my own happiness, I believe in the art of courage, I am always dedicated to care. ಬೆಳಿಗ್ಗೆ ರಾತ್ರಿ 3 ಸಲ ಹೇಳಿದ್ದೆ. ಅದಾದ್ಮೇಲೆ ಬೆಳಿಗ್ಗೆ ನಾನು ರೊಟೀನ್ ಚೇಂಜ್ ಮಾಡ್ಕೊಂಡೆ. 4 ಗಂಟೆಗೆ ಎದ್ದೇಳ್ತಾ ಇದ್ದೆ. 4 ಗಂಟೆಗೆ ಇದ್ದು ಕಣ್ಣೀರ್ ಸ್ನಾನ ಮಾಡ್ಕೊಂಡು 10 ನಿಮಿಷ ಮನಿ ಮೆಡಿಟೇಷನ್ ಮಾಡಿ ಪ್ರತಿ ದಿವಸ 6 ರಿಂದ 7 ಕಿಲೋಮೀಟರ್ ಬರಿಗಾಲ ವಾಕ್ ಮಾಡಲು ಶುರು ಮಾಡಿದೆ. ಗುರುಗಳೇ ಹೇಳ್ಕೊಟ್ಟಿದ್ರು ಹಣ ಆಸ್ತಿ ಐಶ್ವರ್ಯ. 1 ಅವರ್ ನಾನು ಯಾರಾದ್ರೂ ಮಾತಾಡ್ತಾ ಇರ್ಲಿಲ್ಲ, 1 ಅವರ್ ಕಂಟಿನ್ಯೂಸ್ ಮಾಡಿದೆ. ಮನೆಗೆ ಬಂದ್ಮೇಲೆ ಆಫೀಸ್ ಹೋಗೋದು ಮುಂಚೆ ಅವಾಗ ಹೇಳಿ ಮೆಡಿಟೇಷನ್ ಮಾಡ್ತಿದ್ದೆ. ಎಷ್ಟೋ ಸಲ ಮಧ್ಯಾಹ್ನ ಆಕ್ಚುಲಿ ನಾನು ಬ್ಯಾಂಕಿಂಗ್ ಸೆಕ್ಟರ್ ಇರೋದ್ರಿಂದ ಟ್ರಾನ್ಸ್ಫರ್ ಟ್ರಾವೆಲ್ ಮಾಡೋದ್ರಿಂದ ಮಧ್ಯಾಹ್ನ ಮಾಡಕ್ ಆಗ್ತಿರ್ಲಿಲ್ಲ. ಬಹುಶಃ ಮಾಡಿದ್ರೆ ಏನು ಚೆನ್ನಾಗಿ ಎಫೆಕ್ಟ್ ಆಗ್ತಿತ್ತು ಅನ್ಸುತ್ತೆ. ಬಟ್ ರಾತ್ರಿ ಕಂಪಲ್ಸರಿ ಮಾಡ್ತಾ ಇದ್ದೆ. ಹಾಗೆ ಬೆಳಿಗ್ಗೆ ಮತ್ತೆ ರಾತ್ರಿ ಉದ್ಯ ಮುಟ್ಕೊಟ್ಟು ಮಲಗ್ತಾ ಇದ್ದೆ. ಏನಲ್ಲಿ ನನ್ಗೆ ಯಾವಾಗ ಮೀನಂದ್ರೆ ನನಗೆ ತುಂಬಾ ಇಷ್ಟ, ನಿನ್ ಬಿಟ್ಟು ನನಗೆ ಇರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಉದ್ಯ ಮುಟ್ಕೊಡ್ತಾ ಇದ್ದೆ. ಅದಲ್ಲದೆ ಮಲಗೋದಿಕ್ಕೆ ಅಂತ ಎಲ್ಲೋ ಪೇಪರಲ್ಲಿ ನನಗಿರೋ ಅಷ್ಟು ಕಮಿಟ್ಮೆಂಟ್ ನ ಅದ್ಬಿಟ್ಟು ಸುಧಾರಿಸಿದೆ. ನಾನು ಇದಾಗ ಅಫರ್ಮೇಷನ್ ಮಾಡಿ ನನ್ನ ಮಗಳಿಗೆ ಬಂದ್ಬಿಟ್ಟು ಅವಳ ಜೊತೆ ನಿಂಗೆ ಹೋಗಿತ್ತು. 3 ವರ್ಷ ನನ್ನ ಮಗಳಿಗೆ ಇವತ್ತು ನಾನು ದುಡ್ಡಿಗೆ ಮುಟ್ಕೊಡ್ಬೇಕಾದ್ರೆ ಅವಳು ಬಂದು ನಾನು ಕೊಡ್ತೀನಿ ಅಂತ ಕೇಳ್ತಿದ್ದು. ಸೊ ಇಷ್ಟೆಲ್ಲ ಮಾಡಿದೀನಿ. ನನಗೆ ಹೆಂಡತಿಯಲ್ಲಂತೂ ನಿಮ್ಗೆಲ್ಲ ಹುಚ್ಚಿಡ್ತಿದೆ, ನಿಮ್ಮ ಮಗು ಇಡಿಸ್ತಾ ಇದ್ದೀರಾ ಅಂತ ಹೇಳಿದ್ರು. ಏನಂದ್ರೆ ಆಲ್ಮೋಸ್ಟ್ ದೊಡ್ಡ ಪೇಪರ್ ಬರ್ದ್ಬಿಟ್ಟು ಅಂದ್ರೆ ದುಡ್ಡು ಹೇಳಿದ್ದು ಎಲ್ಲೋ ಪೇಪರ್ ಅಲ್ಲಿ ಬ್ಲಾಕಿಂಗ್ ಅಲ್ಲಿ ಬಂದು ರೆಡ್ಡಿಂಗ್ ಅಲ್ಲಿ ಹೊರದಾಗಬೇಕಿತ್ತು. ನನ್ನ ಕಮಿಟ್ಮೆಂಟ್ಸ್ ನನ್ನ ಸಾಲ ಇಷ್ಟು ಬಂದಿತ್ತು. ಅಂದ್ರೆ ಸುಮಾರು 65 ವರ್ಷ ಸಾಲ ಇತ್ತು. 65 ವರ್ಷದಲ್ಲಿ 7 ಕ್ರೆಡಿಟ್ ಕಾರ್ಡ್, 4 ವಸ್ತು ಲೋನ್, 1 ಕಾರ್ ಲೋನ್, ಮತ್ತೆ 8 ಜನಕ್ಕೆ ಕೈ ಸಾಲ ಕೊಡಬೇಕಿತ್ತು. ಸೊ ಇಷ್ಟು ದೊಡ್ಡ ಚೀಟಿ ಬರೋದಾದ್ರೆ ನಿಮ್ಮನೆಲ್ಲ ಬೈತಾರಲ್ಲ, ಬರೀ ವಾಶ್ ಬೇಸಿನ್ ದುಡ್ಡಿನ ದುಡ್ಡಿರುತ್ತೆ, ನಿಮ್ ಮಗು ಹಿಂಗ್ ಮುಚ್ಚಿಡ್ಸಿದ್ರೆ ಅಂತ ಹೇಳಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ 1 ಟ್ಯಾಟೂ ಹಾಕೊಂಡಿದ್ದೆ ನಾನು. ಸೊ ಫಸ್ಟ್ ವರ್ಷ ಮಾಡೋದ್ಮೇಲೆ ರಿಚ್ ಅಂತ ಟ್ಯಾಟೂ ಹಾಕೊಂಡಿದ್ದೆ. ಈ ಟ್ಯಾಟೂ ಮಾಡುವಾಗ ನನ್ನ ಹೆಂಡತಿ ಊಟ ಮಾಡ್ತಿದ್ದೆ, ಊಟ ಮಾಡ್ತಿದ್ರೆ ದುಡ್ಡು ಇಟ್ಕೊಂಡು ಹೇಳ ಇಲ್ಲ ನನ್ನ ಹೆಸರು ಮಗಳೇ ಸಾಗೋದಿಲ್ಲ ಅಂದ್ರೆ ಏನೋ ಹುಚ್ಚು ತರ ಹಾಸ್ಕೊಂಡ್ಬಂದಿದ್ದೀರಾ ಅಂತ ಇಟ್ಕೊಂಡಿದ್ದು. ಕೊನೆಗೆ ಒಂದೇ ಒಂದು ನಾನು ಮಾಡಿದ ನಂಬಿಕೆ. ನೀವೇನೇ ಮಾಡಿ ಅದು ನಂಬಿಕೆ ಅಷ್ಟೇ. ನೀವು ನಂಬಿಕೆ ಮಾಡಿದ್ರೆ ಪ್ರತಿಯೊಂದು ಆಗುತ್ತೆ. ಇವತ್ತಿಗೆ ಲಾಸ್ಟ್ 1-2 ಮಂತ್ಸ್ ಬೇಕು ಈ ಚೀಟಿ ಆಯ್ತು. ಅವಾಗ ನನ್ನ ಹೆಂಡತಿಗೆ ಜ್ಞಾನೋದಯ ಆಯ್ತು ಅನ್ಸುತ್ತೆ. ಬಂದ್ಬಿಟ್ಟು ಮೊದಲ ಶುದ್ಧ ಚೀಟಿ ಬರೀತಾ ಇದ್ರೆ ಈ ತರ ಇದೆಯಲ್ಲ ಹೆಂಗೆ ಅಂತ ಅವಾಗ ಅರ್ಥ ಆಗಿ ಹೋಗಿ ಮಾಡೋ ಎಲ್ಲ ಅಫರ್ಮೇಷನ್ ಇಂದ ಈ ರೀತಿ ಆಗ್ತಿರ್ಬೋದು ಅಂತ ಅವಾಗ ರಿಯಲೈಸ್ ಆಗಿದೆ. ಆಕ್ಚುಲಿ ಇವತ್ತಿಂದು ವರ್ಷ ನಾನು ಅವಾಗೇಂದ ಬುಕ್ ಮಾಡಿದ್ದೆ, ಬಟ್ ಅವ್ರಿಗೆ ಅಲ್ಲಿ ಕಿಡಿಸಿದ್ರಿಂದ ಬರಕ್ಕಾಗಲ್ಲ ಅಂತ ನಾನೇ ಬಂದೆ. ಮೂರವಾಗ ನಾನು ಎಷ್ಟು ಮಂತ್ಸ್ ಹೇಳ್ಕೊಬೇಕಿತ್ತು ಅನ್ನೋ ಆಸೆ ಇತ್ತು. ನನ್ಗೆ ಇದೀಗ 65 ವರ್ಷ ಸಾಲ ತೀರಿಸಿದ್ದೀನಿ. ಇನ್ನು 1 ಕಾರ್ ಇದೆ, ಕಾರ್ ಕಟ್ಕೊಂಡು ಹೋಗ್ತಾ ಇದ್ದೀನಿ. ನಾನು 1.5 ಬೇರೆ ಕಾರ್ ತೆಗಿತ್ತು. ಬಂದಿದೆ ಬಸ್ಸಿಂಗ್ ಮೀಟಿಂಗ್ ಹೋದಾಗ ಕೇಳಿದೆ ನಾನು, ಇದು ನನಗೆ 1,80,000 ಕಮಿಟ್ ಮಾಡಿದ್ದು. ನನ್ನ ಸ್ಯಾಲರಿ ಅವಾಗ 80,000 ಅಷ್ಟೇ. ಕಾರ್ ಮಾರ್ಬಿಡ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ. ಏನಕ್ಕೆ ಕಾರು 15,000 ಇತ್ತು, ಪೆಟ್ರೋಲ್ 15-20 ಸಾವಿರ ಇತ್ತು. 30,000 ಉಳಿದಿದೆ ಅಂದ್ಬಿಟ್ಟು ಮಾರ ಆಗ್ಬೇಡ
3 months ವೇಟ್ ಮಾಡಿ ಹಾಗೆ ಡಿಸಿಷನ್ ತಗೊಳ್ಳಿದ್ರು. ಬಟ್ ನಾನು ವೇಟ್ ಮಾಡಿದೆ. ಇವತ್ತು ನಾನು ಎಲ್ಲಾ ಸಾಲ ತೀರಿಸ್ಕೊಂಡು ಕಾರ್ ಲೋನ್ ಅನ್ನ ಕಟ್ಕೊಂಡು ಹೋಗಿದ್ದೀನಿ. ಅದಲ್ದೇನೆ ನನ್ನ ಸ್ಯಾಲರಿ ಬಿಟ್ಟು ನನಗೆ ಔಟ್ಸೈಡ್ ಇನ್ವೆಸ್ಟ್ಮೆಂಟ್ ಇಂದ 85,000 ಬರ್ತಿದೆ. ಟ್ರೀಟ್ಮೆಂಟ್ ಇರೋದು 1 lakh ಆಗುತ್ತೆ. ನನ್ನ ಸ್ಯಾಲರಿ ಮತ್ತೆ ನನ್ನ ಔಟ್ಸೈಡ್ ಇನ್ಕಮ್ ಸೇರಿ 2.5 ಲಕ್ಷ ಇನ್ಕಮ್ ಬರ್ತಿದೆ. ಎಲ್ಲ ಆಗಾಗ ಶ್ರೀಮಂತ ದೇವರುಗಳಿಗೆ ನಾನು ರೇಖಾ ಅಂತ ಕಮೆಂಟ್ಸ್ ವರ್ಕ್ ಮಾಡ್ತಿರೋದು. ನಾನು ಫಸ್ಟ್ ಟೈಮ್ ಬಂದಾಗ 2,900 ರೂಪಾಯಿ ಪೇ ಮಾಡೋದಕ್ಕೂ ಕೂಡ ಸಾಲ ಮಾಡಿನೇ ಬಂದಿದ್ದು. ಅದಾದ್ಮೇಲೆ ಬುಕ್ಸ್ ತಗೊಳಕ್ಕೂ ಕೂಡ ಯೋಚನೆ ಮಾಡಿ ಲಾಸ್ಟ್ ಹೋಗ್ಬೇಕಾದ್ರೆ ತಗೊಂಡೋಗಿದ್ದೆ. ಅಂತ ತಪ್ಪು ಯಾರು ಮಾಡಬೇಡಿ, ಖಂಡಿತ ಎಲ್ಲ ಬುಕ್ಸ್ ತಗೊಳ್ಳಿ. ನಾನು ಬ್ರಹ್ಮಾಸ್ತ್ರ ತಗೊಂಡು ಬರ್ದೆ. 63 ದಿನದಲ್ಲಿ ಏನ್ ಮಾಡಕ್ಕಾಗುತ್ತೆ ಅಂತ ಎಲ್ಲರೂ ಅನ್ಕೋಬಹುದು. ಖಂಡಿತ 63 ದಿನದಲ್ಲಿ ನಾವೇನ್ ಅನ್ಕೋತೀವೋ ಅದು ಖಂಡಿತ ಹಾಗೆ ಆಗುತ್ತೆ. ಅದ್ರಲ್ಲಿ ಒಂದು ಕಾಲ ಕೊಟ್ಟಿರ್ತಾರೆ, ನಾನು ಬ್ರಹ್ಮಾಸ್ತ್ರ ಬರೀಬೇಕಾದ್ರೆ 10 ಮಾರ್ಕ್ಸ್ ಫುಲ್ 100 ಮಾರ್ಕ್ಸ್ ಬಂದ್ರೆ ನಾನು ಶ್ರೀಮಂತ ಅಂತ ಲಾಸ್ಟ್ ಬರೀಬೇಕು. ಬಟ್ ನನಗೆ ಬರೆಯಕ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನಾನು ಫಸ್ಟ್ ಅಲ್ಲಿ 9,000 ಇಟ್ಟಿರ್ಲಿಲ್ಲ. ಮತ್ತೆ ಮನಿ ಕೌಂಟಿಂಗ್ ಆ ತರದ್ದು ಏನೂ ಇರಲಿಲ್ಲ. ಬರೀ ಅಫರ್ಮೇಶನ್ ಮಾತ್ರ ಮಾಡ್ತಾ ಇದ್ದೆ. ಈಗ 63 ದಿನ ಕಂಪ್ಲೀಟ್ ಆಗೋವರೆಗೆ ನಾನು 9,000 ಪರ್ಸಲ್ ಇಟ್ಟಿದ್ದೀನಿ. 9,000 ರೂಪಾಯಿಗೆ ತುಂಬಾ ಸಲ ಹೇಳಿದ್ದೀನಿ ಕ್ಲಾಸ್ ಅಲ್ಲೂ ಕೂಡ. ತುಂಬಾ ಮ್ಯಾಜಿಕ್ ನಂಬರ್ ಅದು ಗುರುಗಳು ಹೇಳಿದಂಗೆ 9,000 ಪರ್ಸಲ್ ಇದ್ದೀನಿ. ಲಾಸ್ಟ್ ಟೈಮ್ ಇಲ್ಲ ಅಂತ ಹೋಗಿದ್ದೆ ನಾನು ಮನಿ ಕೌಂಟಿಂಗ್ ಮಿಷಿನ್ ತಗೋತೀನಿ ಅಂತ. ಅದು ನನ್ ಭಾಗ್ಯ ನೋಡಿ ಇವತ್ತು ಕ್ಲಾಸಿಗೆ ಬಂದಿದ್ದೀರೇ ನನ್ನ ಮಿಷಿನ್ ಸಿಕ್ಕಿದೆ ಇವತ್ತು. ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಎಲ್ಲರೂ ಶ್ರೀಮಂತರಾಗಿ ಎಲ್ಲ ಆಗಾಗ ಶ್ರೀಮಂತರಾಗಿ ಗುರುಗಳ ಆಶೀರ್ವಾದ ಎಲ್ಲ ಪಡ್ಕೊಂಡು